ಆರೋಗ್ಯ ಭಾಗ್ಯ ಜೀವ ಚೈತನ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಶ್ರೀಧರ್ ರಾವ್, ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಬೆಂಗಳೂರು ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್, ಸ್ವಾಗತ. ನಮಸ್ತೆ ಮೇಡಮ್. ಇವತ್ತು ನಮ್ಮೊಂದಿಗೆ ಸರ್ ಹೈಪರ್ ಟೆನ್ಷನ್ ಆ್ಯಂಡ್ ಡಯಾಬಿಟಿಸ್, ಮಧುಮೇಹ ಮತ್ತು ರಕ್ತದೊತ್ತಡ ಇದರ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದಾರೆ. ಸರ್, ಮಧುಮೇಹ ಅಥವಾ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅದು ಈಗ ಚಾಲ್ತಿಯಲ್ಲಿರೋ ಬರ್ನಿಂಗ್ ಇಶ್ಯೂ, ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನ ಒಂದು 100 ಜನ ಪೇಷಂಟ್ ಇದೆ, 100ರಲ್ಲಿ 60ರಿಂದ 70 ಜನ ರಕ್ತ ಒತ್ತಡ, ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಸ್ ಮೆಲೈಟಿಸ್, ಮಧುಮೇಹ ರೋಗದಿಂದ ಬಳಲ್ತಾ ಇದ್ದಾರೆ. ವೀಕ್ಷಕರೇ, ಕಾರಣ ಇಷ್ಟೇ. ಈಗ ಮೊಟ್ಟ ಮೊದಲಿಗೆ ರಕ್ತ ಒತ್ತಡ ತೆಗೆದುಕೊಳ್ಳೋಣ. ನೋಡಿ, ಯಾರಿಗೂ ಹುಟ್ಟಿದಂಗೆ ರಕ್ತ ಒತ್ತಡ ಬರಲ್ಲ, ಅಥವಾ ಯಾರಿಗೂ ಹುಟ್ಟಿದಂಗೆ ಶುಗರ್ ಬರಲ್ಲ. ಕೆಲವರಿಗೆ ನಿಯೋನೆಟಲ್ ಡಯಾಬಿಟಿಸ್ ಹೇಳ್ತೀವಿ, ನಿಯೋನೆಟಲ್ ಅದು ವಿಶೇಷ. ಯಾರೋ ಒಬ್ಬರಿಗೆ ಒಂದು 30,000 40,000 ಒಂದು ಪೇಷಂಟಿಗೆ ಆ ಥರ ಇರುತ್ತೆ. ಅಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ರಕ್ತ ಒತ್ತಡ ಮತ್ತು ಈ ಮಧುಮೇಹ ಅಂತಕ್ಕಂಥ ವ್ಯಾಧಿ ನಮಗೆ ನಾವೇ ತಂದುಕೊಂಡಿರ್ತಕ್ಕಂಥ ವ್ಯಾಧಿ ಅಂತ ಹೇಳೋದು ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ನೋಡಿ, ಇವತ್ತೊಬ್ರು ಪೇಷಂಟ್ ಬರ್ತಾರೆ, ಡಾಕ್ಟರ್ ಸಾಬ್ ಹಮ್ಕೋ ಶಕ್ಕರ್ ಹೈ, ಹಮ್ಕೋ ನಮಕ್ ಹೈ, ನಮ್ಕೋ ಹಾರ್ಟ್ ಹೈ, ಅನ್ಸಿ ದಟ್ ಇಂಡಿಕೇಟ್ಸ್ ದಟ್ ಅವ್ರಿಗೆ ಗೊತ್ತಿದೆ ನನಗೆ ಸಕ್ಕರೆ ಕಾಯಿಲೆ ಇದೆ, ನನಗೆ ಉಪ್ಪಿನ ಕಾಯಿಲೆ ಇದೆ, ಇನ್ನೊಂದಿದೆ. ಮತ್ತು ಯಾಕೆ ಆಗ್ತಾ ಇದೆ, ಏನು ಮೂಲಭೂತ ಕಾರಣ? ಇವತ್ತೊಬ್ಬ ಆರೋಗ್ಯವಂತ ಮನುಷ್ಯನಿಗೆ ರಕ್ತ ಒತ್ತಡ ಯಾಕೆ ಬರ್ತಾ ಇದೆ? ಮೂಲಭೂತ ಕಾರಣ ಇಷ್ಟೇ ಪ್ರಿಯ ವೀಕ್ಷಕರೇ. ಇವತ್ತು ರಕ್ತ ಒತ್ತಡದಕ್ಕೆ 2-3 ಕಾರಣಗಳಿಗೆ ವಿಶ್ಲೇಷಣೆ ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ಅವನಲ್ಲಿ ಬೀಳ್ತಕ್ಕಂಥ ಮಾನಸಿಕ ಒತ್ತಡ. ಈಗ ನೋಡಿ, ಸಾಕಷ್ಟು ಜನರಿಗೆ ಮನೆ ಕಟ್ಟಬೇಕಾದ್ರೆ ಮಾಡ್ಕೊಂಡಿರೋ ಸಾಲ ಸೂಲ ವಿಚಾರಗಳಿಗೆ, ಮಗಳಿಗೆ ಮದುವೆ ಮಾಡ್ಕೊಂಡಿರೋ ಒಂದು ಅವ್ಯವಸ್ಥೆ ಅಥವಾ ಏನೋ ಒಂದು ಸಾಲ ವಿಚಾರದ ಬಗ್ಗೆ, ಅಥವಾ ಇನ್ಯಾವುದೋ ಒಂದು ಸಮಸ್ಯೆಯ ಬಗ್ಗೆ, ಫ್ಯಾಮಿಲಿ ಕೌಟುಂಬಿಕ ಚಿಂತನೆ ಬಗ್ಗೆ, ಈ ಥರ ಚಿಂತನೆಗೆ ಒಳಗಾದಾಗ ಅವನಿಗೆ ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಅವನಿಗೆ ಇವತ್ತು ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ. ವೀಕ್ಷಕರೇ, ಅಲ್ಲಿ ಮೂಲಭೂತ ಅರ್ಥ ಏನಾಯಿತು? ಮನಸ್ಸೇ ಮೂಲ ಕಾರಣ ಅಂತ ಆಯಿತು. ನಂಬರ್ 1. ನಂಬರ್ 2, ಇವತ್ತು ರಕ್ತ ಒತ್ತಡ ಯಾಕೆ ಬರ್ತಾ ಇದೆ ಅಂದರೆ, ಸೈಂಟಿಫಿಕಲಿ ಏನು ಹೇಳ್ತಾರೆ ಅಂದರೆ ನ್ಯಾರೋಯಿಂಗ್ ಆಫ್ ದಿ ವೆಸಲ್ಸ್ ಹೇಳ್ತಾರೆ. ಈಗ ರಕ್ತನಾಳಗಳ ಸಂಕುಚಿತವಾಗುವುದರಿಂದ, ಸಂಕುಚಿತವಾದ ದೃಷ್ಟಿಯಿಂದ ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅರ್ಥ, ಈಗ ನೀವು ಒಂದು ನೀರು ಬಿಡಬೇಕಾದ್ರೆ ಗಿಡಕ್ಕೆ, ಒಂದು ದೊಡ್ಡ ಪೈಪಲ್ಲಿ ನೀರು ಬಿಡ್ಬೇಕಾದ್ರೆ ಸರಳವಾಗಿ ಸಲೀಸೋ ಅದೇ ಒಂದು ಪೈಪನ್ನು ನೀವು ಪ್ರೆಸ್ ಮಾಡಿದಾಗ ಯಾವ ಪ್ರೆಷರಿಂದ ಹೋಗ್ತದಲ್ಲ, ದಟ್ ಪ್ರೆಷರ್ ಈಸ್ ನಥಿಂಗ್ ಬಟ್ ಹೈಪರ್ ಟೆನ್ಷನ್, ಒತ್ತಡ ರಕ್ತ ಒತ್ತಡ. ವೀಕ್ಷಕರೇ, ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಆಹಾರ ವಿಹಾರದಲ್ಲಿ ಕೆಲವರು ಇಷ್ಟು ಉಪ್ಪಿನಕಾಯಿದ್ರೆ ಸಾಕು ಇಷ್ಟು ಅನ್ನ ಉಂಡ್ಬಿಡ್ತಾರೆ. ಅಂದರೆ ಅತಿಯಾಗಿ ಉಪ್ಪಿನಕಾಯಿ ತಿನ್ನೋದು, ಅತಿಯಾಗಿ ಉಪ್ಪು ಸೇವನೆ ಮಾಡೋದು, ದಟ್ ಈಸ್ ಎ ಮೇಜರ್ ಕಾಸ್ ಫಾರ್ ದಿ ಹೈಪರ್ ಟೆನ್ಷನ್. ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ರಕ್ತ ಒತ್ತಡದ ಪೇಷಂಟ್ಗಳಿಗೆ ಅಂದರೆ, ಆದಷ್ಟು ಮನಸ್ಸನ್ನು ಲವಲವಿಕೆಯಿಂದ ಸಂತೋಷದಿಂದ ಇಡೋಕ್ಕೆ ಪ್ರಯತ್ನ ಮಾಡಬೇಕು ಅವರು. ನಂಬರ್ 1. ನಂಬರ್ 2, ಅತಿಯಾಗಿ ಕೊಬ್ಬಿದ ಆಹಾರ ಹೇಳ್ತೀವಿ ನೋಡಿ, ಕೊಲೆಸ್ಟ್ರಾಲ್ ಭಾಳ ಕೊಬ್ಬೈತು ಬಿಡಲ್ಲ ಅಂತ ಹೇಳ್ತೀವಿ ನಾವು. ಹಿಂಗೆ ಮಾತಾಡ್ಬೇಕು ಜಗಳ, ಭಾಳ ಕೊಬ್ಬಿನ ಮನುಷ್ಯ ಮಾರಾಯ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಕೊಲೆಸ್ಟ್ರಾಲ್, ಎನ್ಹಾನ್ಸಿಂಗ್ ಆಫ್ ದ ಕೊಲೆಸ್ಟ್ರಾಲ್ ಇನ್ ದ ಬಾಡಿ. ಮೈಯಲ್ಲಿ ಕೊಬ್ಬಿನಂಶ ಹೆಚ್ಚಾದಾಗ ಅದು ಒಂದು ಕಾರಣ ಆಗ್ತದೆ ಇವತ್ತು ರಕ್ತ ಒತ್ತಡಕ್ಕೆ. ವೀಕ್ಷಕರೇ, ಇನ್ನೊಂದು, ಏನು ವ್ಯಾಯಾಮ ಮಾಡಲ್ಲವ, ಏನು ಎಕ್ಸಸೈಸೇ ಮಾಡಲ್ಲ, ಬೆಳಗ್ಗೆ ಇದ್ದಿಂದ ಸಾಯಂಕಾಲ ತನಕ ಸುಮ್ಮನೆ ಬ್ಯಾಡ್ದಿದ್ದೆಲ್ಲ ತಲೆಯಲ್ಲಿ ಯೋಚನೆ ಮಾಡಿ ಅವನಂಗೆ ಸುಮ್ಮನೆ ಸಿಟ್ಟು ಮಾಡಿಬಿಡ್ತಾನೆ. ಹೇಳ್ತಾನೆ, ಅವ್ನು ಬಿ ಪಿ ಪಾರ್ಟಿ ಮಾರಾಯ, ಅವನಿಗೇನೋ ಮಾತಾಡೋ ಹುಷಾರೇ, ಅವ್ನು ಏನಾದ್ರು ಒಂದು ಪ್ರಶ್ನೆ ಕೇಳಿರ್ತಾರೆ, ಅದನ್ನು ಅರ್ಥ ಮಾಡಿಕೊಂಡು ಸಮಜಾಯಿಸಿ ಉಲ್ಲಾಸವಾದ ಮನಸ್ಸಿನಿಂದ ಪ್ರಸನ್ನವಾಗಿ ಅವನು ಕೇಳಿರೋ ಪ್ರಶ್ನೆ ಅವನು ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರ ಕೊಡೋವನು, ಅವನು ಒಳ್ಳೆ ಚಿಂತಕ, ಒಳ್ಳೆ ವ್ಯವಸ್ಥೆ. ಅದು ಬಿಟ್ಬಿಡ್ತಾನೆ ಅವನು ಹಿಂಗೆ ಇದಕ್ಕಿಂತ ಧಡಕ್ನ ಜಗಳಾಡೋದು. ಸಿ ಈಸ್ ರೈಸಿಂಗ್ ಇಸ್ ವಾಯ್ಸ್ ಆ್ಯಂಡ್ ಲೂಸಿಂಗ್ ಇಸ್ ಟೆಂಪರ್ಮೆಂಟ್, ದಟ್ ಈಸ್ ನಥಿಂಗ್ ಬಟ್ ಹೈಪರ್ ಟೆನ್ಷನ್. ಇದು ಕಾರಣ ಇಷ್ಟೇ ವೀಕ್ಷಕರೇ. ನಂಬರ್ 1, ಆಹಾರದಲ್ಲಿ ಅವರು ಉಪ್ಪು ಕಡಿಮೆ ತಿಂತಕ್ಕಂಥದ್ದು. ನಂಬರ್ 2, ಪ್ರತಿದಿನ ವಾಕಿಂಗ್ ಮಾಡಲೇಬೇಕು ಅವರು. ನಾನು ಅವ್ರು ರನ್ನಿಂಗ್ ಮಾಡಿ ಹೇಳಲ್ಲ, ವಾಕಿಂಗ್ ಮಾಡಬೇಕು. ದ ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್. ಸಿ, ಸ್ಲೋ ಆಗಿ ವಾಕ್ ಮಾಡಿ, ಮತ್ತು ನಿಧಾನ ಫಾಸ್ಟ್ ಮತ್ತು ಸ್ಲೋ ಆಗಿ ವಾಕ್ ಮಾಡಿ. ಆಮೇಲೆ ಒಂದು ಹಾಸಿಗೆಲ್ಲಿರುತ್ತೆ, ಅಲ್ಲೂ ಕೂತ್ಕೊಂಡು ಬ್ರೀದಿಂಗ್ ಎಕ್ಸಸೈಸ್ ಹೇಳ್ತೀವಿ. ಉಸಿರನ್ನ ನಿಧಾನವಾಗಿ ತೊಗೊಂಡು ಮತ್ತು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಆಮೇಲೆ ನಿಧಾನ ಉಸಿರು ಬಿಡ್ತಕ್ಕಂಥ, ದಟ್ ಈಸ್ ಬ್ರೀದಿಂಗ್ ಎಕ್ಸಸೈಸ್. ಇದು ಮಾಡೋದ್ರಿಂದ ಏನಾಗ್ತದೆ ಅಂದರೆ, ವಾಕಿಂಗಿಂದ
ದೇಹಕ್ಕೆ ಎಕ್ಸಸೈಸ್ ಆಗುತ್ತೆ, ಈ ಬ್ರೀದಿಂಗ್ ಎಕ್ಸಸೈಸಿಂದ ಮನಸ್ಸಿಗೆ ಎಕ್ಸಸೈಸ್ ಆಗುತ್ತೆ. ಆಗ ದೇಹ ಮನಸ್ಸು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುತ್ತೆ. ಇಂಥ ಬಿ ಪಿ ಹೈಪರ್ ಟೆನ್ಷನ್ ಅಂತಕ್ಕೊಂದು ಬರಲ್ಲ ವೀಕ್ಷಕರೇ. ಈಗ ಏನಪ್ಪ ಹೈಪರ್ ಟೆನ್ಷನ್ನು, ಏನು ಮಾನದಂಡ ಅದಕ್ಕೆ ಅಂತ ಕೇಳಿದರೆ, ಸಹಜವಾಗಿ 120/80 ಹೇಳ್ತೀವಿ ನಾವು. ಸಿಸ್ಟಾಲಿಕ್ಕು 120, ಡಯಾಸ್ಟಾಲಿಕ್ 80. ಈಗ ಕೆಲವರು ಇವ್ರು ಇರ್ತಾರೆ, ಯಾರು ನಮ್ಮ ಸ್ಪೋರ್ಟ್ಸ್ ಮ್ಯಾನ್, ರನ್ನಿಂಗ್ ರೇಸ್ ಮಾಡೋರ್ತಾರೆ. ಈ 100 ಮೀಟರ್ ಸ್ಪ್ರಿಂಟ್ ಹೋದವನು, 1500 ರನ್ನಿಂಗ್ ರೇಸ್ ಮಾಡೋನಿಗೆ ಅವನ ಬಿ ಪಿ ಆಲ್ಮೋಸ್ಟ್ ಕಡಿಮೆ ಇರ್ತದೆ. ಇಟ್ ಈಸ್ ನಾಟ್ ಈವನ್ 100/70, 90/60 ನಾನು ನೋಡಿದ್ದೀನಿ. ದಟ್ ಈಸ್ ಬಿಕಾಸ್ ಆಫ್ ದೇರ್ ಎಕ್ಸಸೈಸ್. ಅವರು ಈ ಅಥ್ಲೆಟಾಗಿ ಪ್ರಾಕ್ಟೀಸ್ ಮಾಡಿಂದ ಅವ್ರ ರಕ್ತನಾಳಗಳು ಸಾಕಷ್ಟು ಡೈಲೇಟ್ ಆಗಿರ್ತದೆ. ಅವ್ರು 100 ಮೀಟರ್ ರನ್ನಿಂಗ್ ರೇಸ್ ಸ್ಪೀಡ್ ಓಡ್ ಬಂದ ಮೇಲೆ ಅವ್ರಿಗೆ 110/80 ಬರ್ತದೆ. ಅದಕ್ಕೆ ಅವ್ರು ಅಷ್ಟು ವೇಗವಾಗಿ ಬರೋಕ್ಕೆ ಸಾಧ್ಯ. ಅದು ಪೆಥಾಲಜಿ ಅಲ್ಲ, ಫಿಸಿಯಲಾಜಿಕಲಿ ಈಸ್ ಹೈಪರ್ ಟೆನ್ಷನ್ ಅಂತೇಳಿ. ಹೈಪರ್ ಅಂದರೆ ಎಬೋ ದಿಸ್ 120/80ಗಿಂತ ಹೆಚ್ಚಿಗೆ ಇರ್ತದೆ. 80 ಬರೋದು 100 ಆಗುತ್ತೆ, 120 ಇರೋದು 160 ಆಗುತ್ತೆ, 170 ಆಗುತ್ತೆ, 180 ಆಗುತ್ತೆ. ದಟ್ ಇಸ್ ಹೈಪರ್ ಟೆನ್ಷನ್. ಇಲ್ಲೂ ಕೂಡ ಒಂದು ಮಾನದಂಡ ಇದೆ ಪ್ರಿಯ ವೀಕ್ಷಕರೇ. 100+ ಏಜ್ ಅಂತ ಹೇಳ್ತೀವಿ. ಇವತ್ತು ಒಬ್ಬ 40 ವರ್ಷ ಮೇಲಿನ ವ್ಯಕ್ತಿ, 45 ವರ್ಷ 50 ವರ್ಷ ವ್ಯಕ್ತಿಗೆ ಅಂದರೆ ಅವನಿಗೆ ಸಿಸ್ಟಾಲಿಕ್ಕು 150, 160 ಇದ್ದರೆ ನಾರ್ಮಲ್, ತಲೆ ಕೆಡ್ಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಆದರೆ ಡಯಾಸ್ಟಲಿಕ್ ಮಾತ್ರ 80, 85, 90 ಒಳಗಿರಬೇಕು ವೀಕ್ಷಕರೇ. ಅದೇನಾದರೂ 90 ದಾಟ್ 100, 105 ಹೋಯಿತು ಅಂದರೆ, 100 ಅಂದ್ರೆ ಅವನು ಬಾರ್ಡ್ರ್ನಲ್ಲಿದ್ದಾನೆ, ಬಿ ಪಿ ಅವನಿಗೆ ಸ್ಟಾರ್ಟ್ ಆಗಿದೆ ಅನ್ನೋ ಅರ್ಥ. ಇದು ಇನ್ನೊಂದು ಏನಾಗುತ್ತೆ ಅಂದರೆ, ನಾವು ಪ್ರತಿದಿನ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಏನೋ ಒಂದು ಕೆಲಸ, ಮಧ್ಯಾಹ್ನ ಯಾವುದೋ ಒಂದು ಒತ್ತಡದಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ಬಿ ಪಿ ಶೂಟ್ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾಯಿದೆ. ನಾವು ಸಾಮಾನ್ಯ ಮನುಷ್ಯರಿಗೆ ಈ ಬಿ ಪಿ ಅಂದರೆ ಏನು, ನಾವು ಬಿ ಪಿ ನೋಡ್ಕೋಬೇಕು, ಅದನ್ನ ಸಮಸ್ಯೆ ತಂದ್ಕೊಬೇಕು ಅನ್ನೋ ನಾಲೆಡ್ಜ್ ಇರಲ್ಲ. ಇವತ್ತು ನಿಮ್ಮ ಮುಂದೆ ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಈ ಹೈಪರ್ ಟೆನ್ಷನಿಂದ ಆಗಿರ್ತಕ್ಕಂಥ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನೋಡಿ, 40-45 ವರ್ಷ ಹುಡುಗರು ಸ್ಟ್ರೋಕ್ ಆಯಿತು. ಈ ಸ್ಟ್ರೋಕ್ ಆಗೋ ಕಾರಣ ಏನು? ಸ್ಟ್ರೋಕ್ ಆಗದೆ ಹೈಪರ್ ಟೆನ್ಷನಿಂದ ವೀಕ್ಷಕರೇ. ಇವತ್ತು ರಕ್ತ ಒತ್ತಡ ಜಾಸ್ತಿ ಆದಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೈನ್ನಲ್ಲಿ ರಕ್ತನಾಳಗಳು ಒಡೆದು ಓಪನ್ ಆಗಿ ಅಲ್ಲಿ ಚಿಮ್ಮಿ ರಕ್ತ ಹರಿತದೆ. ಆ ಯಾವ ರೈಟ್ ಹೆಮಿಸ್ಫಿಯರಲ್ಲಿ ಏನಾದ್ರು ರಕ್ತನಾಳ ಹೊಡೆದ್ರೆ ಲೆಫ್ಟ್ ಸೈಡ್ ಅವನಿಗೆ ಸ್ಟ್ರೋಕ್ ಆಗುತ್ತೆ. ಅಂದರೆ ಅವನು ಎಡಭಾಗದ ಕೈ ಕಾಲುಗಳು ನಿಶಕ್ತವಾಗ್ತದೆ. ಬಲಭಾಗದಲ್ಲಾದರೆ ಅದನ್ನು ಪ್ಲೀಜಿಯಾ ಹೇಳ್ತೀವಿ, ಹೆಮಿಪ್ಲೀಜಿಯಾ, ಪ್ಯಾರಾಪ್ಲೀಜಿಯಾ, ಕ್ವಾಟ್ರಿಪ್ಲೀಜಿಯಾ ಹೇಳ್ತೀವಿ. ಅಂದರೆ ಅರ್ಥ ಈ ರಕ್ತ ಒತ್ತಡ ಅಂತಕ್ಕಂಥದ್ದು ಎಂಥ ಡೇಂಜರಸ್ ಅಂದರೆ, ಅದನ್ನು ಸರಿಯಾಗಿ ನಾವು ಮಾನಿಟ್ರ್ ಮಾಡದೆ ಹೋದರೆ, ಅದಕ್ಕೆ ಸರಿಯಾಗಿ ಚಿಕಿತ್ಸೆ ತೊಗೊಳ್ದೆ ಹೋದರೆ, ಸರಿಯಾಗಿ ಅಟ್ಲೀಸ್ಟ್ ಒಂದು ಮನೆ ಮದ್ದು ಹೇಳ್ತೀವಿ ನಾವು, ಮನೆ ಮದ್ದು ಮಾಡದೆ ಹೋದರೆ, ವ್ಯಾಯಾಮ ಮತ್ತೊಂದು ಇಂಥವೆಲ್ಲ ಮಾಡದೆ ಹೋದರೆ ಭಾರಿ ದೊಡ್ಡ ತಪ್ಪಾಗುತ್ತೆ. ಅವರ ಜೀವನ ಪರ್ಯಂತ ಆ ತೊಂದರೆಯನ್ನು ಅವನು ಅನುಭವಿಸ್ಬೇಕಾಗ್ತದೆ. ಅವನು ಕುಂಟನಾಗ್ತಾನೆ, ಕೈ ಕಾಲು ಸುಸ್ತಾಗ್ತದೆ, ಮೂತಿ ವಾರೆ ಆಗ್ತದೆ, ಮಾತು ಸರಿ ಬರಲ್ಲ, ಅವನ ಒಬ್ಬ ಪಶು ಥರ ಆಗಿ ಹೋಗ್ತಾನೆ ಮನುಷ್ಯ. ದಯವಿಟ್ಟು ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಕೈ ಮುದ್ದು ಕೇಳ್ಕೊಳ್ತೀನಿ ವೀಕ್ಷಕರೇ, ಆರೋಗ್ಯ ಭಾಗ್ಯ ಬೇಕು ಮನುಷ್ಯನಿಗೆ, ಆರೋಗ್ಯವೇ ಇಲ್ಲ. ಇವತ್ತು ಆರೋಗ್ಯ ಭಾಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಇವತ್ತು ನೀವು ರಕ್ತ ಒತ್ತಡ ಗಮನ ಕೊಡಿ. ವಾಕಿಂಗ್ ಮಾಡಿ, ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಮಾಡಿ. ಹೇಗೆ ಊಟ ತಿಂಡಿ ನೀವು ಮರೆಯಲ್ವೋ ಹಾಗೆ ವಾಕಿಂಗ್ ಮಾಡೋದು ಯಾಕೆ ಮರಿತೀರಿ? ಎವ್ರಿ ಡೇ 30 minutes ಶುಡ್ ವಾಕ್, 10 minutes ಶುಡ್ ಡೂ ಮೆಡಿಟೇಷನ್ ಟು ಕೀಪ್ ಯುವರ್ ಬಾಡಿ ಹೆಲ್ದಿ ಆ್ಯಂಡ್ ಫಿಟ್. ಅದರೊಳಗೂ ಕೂಡ ರಕ್ತ ಒತ್ತಡಕ್ಕಂತೂ ಇದು ಮಾಡಲೇಬೇಕು. ನೋಡಿ, ಸಿಂಪಲ್ ಕೆಲವೊಂದು ಹೇಳ್ತೀವಿ. ಬೈ ಚಾನ್ಸ್ ಸ್ವಲ್ಪ ಬಿ ಪಿ ಇದೆ ಅಂತ ಇಟ್ಕೊಳ್ಳಿ, ಏನು ಮಾಡಬೇಡಿ. ರಾತ್ರಿ ಮಲಗಬೇಕಾದ್ರೆ ಒಂದು 6 ಬೆಳ್ಳುಳ್ಳಿ ಕಾಳುಗಳು, 1 ಮುಷ್ಟಿ ಒಣ ದ್ರಾಕ್ಷಿ ಹಾಕಿ, 1 ಕಪ್ ಹಾಲು ಹಾಕಿ ಮಂದಾಗ್ನಿಯಲ್ಲಿ ಕುದಿಸಿ, ಆಮೇಲೆ ಆ ಬೆಳ್ಳುಳ್ಳಿ ತೆಗೆದು ಬಿಸಾಕಿ ಆ ದ್ರಾಕ್ಷಿ ಮತ್ತು ಹಾಲಿನ ಕುಡಿದ್ರೆ ನಿಮಗೆ ಎಷ್ಟೋ ಹೆಲ್ಪ್ ಆಗ್ತದೆ. ಈ ಮಾಮೂಲಿ ಬರ್ತಕ್ಕಂಥ ಬಿ ಪಿನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ವೀಕ್ಷಕರೇ. ಇನ್ನೊಂದು ಸಿಂಪಲ್ ಮನೆ ಮದ್ದು ನಿಮಗೆ ಹೇಳ್ತೀನಿ. 2 ಚಮಚ ಜೇನುತುಪ್ಪ, 2 ಚಮಚ ಈ ನಮ್ಮ ಏನು ಇದ್ರ ರಸ, ಬೆಳ್ಳುಳ್ಳಿ ರಸ ಮಿಕ್ಸ್ ಮಾಡಿ ಕುಡಿದ್ರು, ಪ್ರತಿದಿನ ಕುಡಿದ್ರೂ ಕೂಡ ಹೆಲ್ಪ್ ಆಗ್ತದೆ. ಇಲ್ಲ ಜೇನುತುಪ್ಪನೇ ಬರೀ ಉಷ್ಣೋದು ಬಿಸಿ ನೀರಿನ ಜೊತೆ ಅವಳು ಜೇನುತುಪ್ಪ ಸೇರಿಸಬಾರ್ದು. ಹನಿ ಶುಡ್ ನಾಟ್ ಬಿ ಹೀಟೆಡ್, ಹನಿ ಶುಡ್ ನಾಟ್ ಬಿ ಆಡೆಡ್ ವಿತ್ ಎನಿ ವಾರಮ್ ಥಿಂಗ್, ಬಿಕಾಸ್ ಹಾಗೇನಾದ್ರು ಮಾಡಿದರೆ ಆದರೆ ಅದು ಗರವಿಷವಾಗಿ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಜೇನುತುಪ್ಪನ ಬಿಸಿ ನೀರಿನ ಜೊತೆ ಸೇರಿಸೋದು, ಜೇನುತುಪ್ಪನ ಕಾಯಿಸ್ತಕ್ಕಂತೆಲ್ಲ ಮಾಡಬೇಡಿ. ಹಾಗೆ ಜೇನುತುಪ್ಪನ ಕಾಯ್ದಾದರೆ ನೀರು ಜೊತೆ ಮಿಕ್ಸ್ ಮಾಡಿ ಕುಡಿದ್ರೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಇನ್ನೊಂದು ವೀಕ್ಷಕರೇ, ಈ ಅಕ್ಕಿ ಗಂಜಿ ಅಥವಾ ಭತ್ತ ಅರಳಿನ ಗಂಜಿ, ಅದಕ್ಕೆ 2 ಚಮಚ ಬೆಳ್ಳುಳ್ಳಿ ರಸ ಅಥವಾ ನೀರುಳ್ಳಿ ರಸ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದ್ರೂ ನಿಮಗೆ ಹೆಲ್ಪ್ ಆಗ್ತದೆ. ಮತ್ತು ಪ್ರತಿದಿನ 2 ಚಮಚ 3 ಸ್ಪೂನು ನೀವು ಆಮಲೈ ರಸ ತೊಗೊಂಡು ಒಳ್ಳೆಯದು. ಇನ್ನೊಂದು ಹೇಳ್ತೀನಿ ವೀಕ್ಷಕರೇ,
ಹೈಪರ್ ಟೆನ್ಷನ್ ಯಾರಿಗೆ ಕಣ್ತುಂಬ ನಿದ್ದೆ ಬರಲ್ಲ, ರಾತ್ರಿ ನಿದ್ದೆ ಬರಲ್ಲ, ನಿದ್ರೆ ಯಾವಾಗ ಹೋಯಿತು ದಟ್ ಆಟೋಮೆಟಿಕಲಿ ಲೀಡ್ಸ್ ಟು ದ ಎನ್ಹಾನ್ಸ್ಮೆಂಟ್ ಆಫ್ ದ ಹೈಪರ್ ಟೆನ್ಷನ್, ರಕ್ತ ಒತ್ತಡ ಕಾರಣ ಆಗ್ತದೆ. ಇದಾದಮೇಲೆ ಮಧುಮೇಹದ ಕಡೆ ಬರ್ತೀನಿ ವೀಕ್ಷಕರೇ. ಈ ಮಧುಮೇಹ ಅನ್ನೋದು ಯಾರಿಗೆ ಬರುತ್ತೆ, ಏನಕ್ಕೆ ಬರುತ್ತೆ ನೋಡಿ. ಇದರಲ್ಲಿ ಡಯಾಬಿಟಿಕ್ ಮೆಲೈಟಿಸ್ ಆ್ಯಂಡ್ ಡಯಾಬಿಟಿಕ್ ಇನ್ಸಿಪಿಡಸ್ ಅಂತ 2 ಟೈಪ್ಸ್ ಹೇಳ್ತಾರೆ. ಡಯಾಬಿಟಿಸ್ ಮೆಲೈಟಸಲ್ಲಿ ಏನಾಗ್ತದೆ ಅಂದರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದು, ಹೈಪರ್ ಗ್ಲೈಸೇಮಿಯಾ ಹೇಳ್ತೀವಿ ನಾವು. ಹೈಪರ್ ಗ್ಲೈಸೇಮಿಯಾ ಏನಿದು? ಹೈಪರ್ ಗ್ಲೈಸೇಮಿಯಾ ವಾಟ್ ಹ್ಯಾಪನ್ಸ್, ವೈ ಇಟ್ ಹ್ಯಾಪನ್ಸ್ ಅಂದರೆ ನೋಡಿ, ಇವತ್ತಿನ ನಮ್ಮ ಒಂದು ದಿನಚರಿಯಲ್ಲಿ ಭಾಳ ವ್ಯತ್ಯಾಸ ಇದೆ. ಮೂಲಭೂತ ಕಾರಣ ಅಫ್ಕೋರ್ಸ್ ಅನುವಂಶಿಕವಾಗಿ ಬರ್ತಕ್ಕಂಥದ್ದು, ಬೀಜ ದೋಷದ ಬಂದಿರತಕ್ಕಂಥದ್ದು ಒಂದು ಕಡೆ ಸೆಟ್ ಅಪಾರ್ಟ್. ಇವತ್ತು 10 ಜನರಲ್ಲಿ 8 ಜನರಿಗೆ ಇವತ್ತು ಡಯಾಬಿಟಿಸ್ ಇದೆ. ಮೊದಲು ಯಾರಿಗೋ ಒಬ್ಬನೇ ಡಯಾಬಿಟಿಸ್ ಇರೋದು, ಈಗ 10 ಜನ ರೇಷೋ ತೆಗೆದ್ರೆ 80% ಆಫ್ ದ ಪೀಪಲ್ ಆರ್ ಸಫರಿಂಗ್ ಫ್ರಮ್ ದ ಡಯಾಬಿಟಿಸ್. ವೈ? ವಾಟ್ ಇಸ್ ದ ಮೇಜರ್ ರೀಸನ್ ಫಾರ್ ದಟ್? ಒನ್ಸ್ ಅಗೇನ್ ಕ್ವಶನ್ ಮಾಡಿದೆ. ಅದರ ಪ್ರಿಯ ವೀಕ್ಷಕರೇ, ಇವತ್ತು ಮೂಲಭೂತ ಕಾರಣ ಜಾಸ್ತಿ ಗುರುಗುಣ ಕೊಬ್ಬಿನ ಪದಾರ್ಥವನ್ನು ತೊಗೊಳೋದು, ಸಿಕ್ಕಾಪಟ್ಟೆ ಆಹಾರ ಸೇವನೆ ಮಾಡೋದು, ಆಮೇಲೆ ಏನು ಎಕ್ಸಸೈಸ್ ಮಾಡದೇ ಇರತಕ್ಕಂಥದ್ದು. ಇದು ಏನು ಅನಿಸುತ್ತೆ? ದೀಸ್ ಆರ್ ಆಲ್ ಬಿಕಾಸ್ ಆಫ್ ಅವರ್ ಮಿಸ್ ಆ್ಯಟಿಟ್ಯೂಡ್. ಅಂದರೆ ಅರ್ಥ ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡ್ಕೊಂಡಿರೋ ವ್ಯತ್ಯಾಸವೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಆಯುರ್ವೇದದಲ್ಲಿ ಏನು ಹೇಳ್ತಾನೆ ಅಂದರೆ ಮೇಧೋಧಾತುವಿನ ದುಷ್ಟಿ ಲಕ್ಷಣವೇ ಡಯಾಬಿಟಿಕ್ ಕಾರಣ ಹೇಳ್ತಾನೆ. ಮೇಧೋಧಾತು ಯಾವತ್ತೆ? ರಸ, ರಕ್ತ, ಮಾಂಸ, ಮಾಂಸ, ಆಮೇಲೆ ಮೇಧೋ, 4ನೇ ಧಾತುವೇ ಮೇಧೋಧಾತು. ನಾವು ತಿಂದಿರೋ ಆಹಾರ ರಸವಾಗಿ, ರಕ್ತವಾಗಿ, ಆಮೇಲೆ ಮೇಧೋಧಾತುವಾಗ್ತದೆ. ಇಲ್ಲೇನಾಗುತ್ತೆ? ಮೇಧೋಧಾತುವಿನ ಅವರೋಧ ಆದಾಗ, ಮೇಧೋಧಾತುವಿನ ಸ್ರೋತಸ್ಸಿನ ಅವರೋಧವಾದಾಗ ಮೇಧೋಧಾತುವಿನ ದೃಷ್ಟಿ ಆಗ್ತದೆ. ಯಾವಾಗ ಮೇಧೋಧಾತುವಿನ ದೃಷ್ಟಿಯಾಗಿ ಸ್ರೋತಸ್ ಅವರ ಆಗ್ತದೆ, ಆವಾಗ ವಾತ ಪುಷ್ಬ್ಯಾಕ್ ಮೆಕ್ಯಾನಿಸಮ್, ವಾಪಸ್ ಕೋಷ್ಠಾಗ್ನಿ ಒಂದು ಅಗ್ನಿವೃದ್ಧಿ ಆಗ್ತದೆ. ಅದನ್ನ ಸೆನ್ಸ್ ಯಾವಾಗ ಅವನಿಗೆ ಜಾಟ್ರಾಗ್ನಿ ವೃದ್ಧಿ ಆಗ್ತದೆ, ಅವನಿಗೆ ವಿಪರೀತ ಹಸಿವಾಗ್ತದೆ, ವಿಪರೀತ ಆಹಾರ ಸೇವನೆ ಮಾಡ್ತಾನೆ, ವಿಪರೀತ ಬಾಯಾರಿಕೆ ಆಗ್ತದೆ, ಆಮೇಲೆ ರಾತ್ರಿ ಯೂರಿನ್ ಸಿಕ್ಕಾಪಟ್ಟೆ. ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಆಫ್ ದಿ ಡಯಾಬಿಟಿಸ್. ಪ್ರಿಯ ವೀಕ್ಷಕರೇ, ಇಷ್ಟೇ ಮಾಡಬೇಕಾಗಿತ್ತು ತಾವು. ಈ ಥರ ಬಂದಾಗ ಆದಷ್ಟು ಈ ಗುರುಗುಣ ಪದಾರ್ಥವಾಗಿರ್ತಕ್ಕಂಥ ಮಧುರಸ ಪ್ರಧಾನವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದು, ಪದೇ 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 ಕಾಫಿ ಟೀ ಕುಡಿಯೋದು, ಸಿಕ್ಕಾಪಟ್ಟೆ ಜಿಡ್ಡಿನ ಪದಾರ್ಥ ತೊಗೊಳೋದು, ಇದೆಲ್ಲ ದಯವಿಟ್ಟು ನಿಲ್ಲಿಸ್ಬಿಡಿ. ಪ್ರತಿದಿನ ವಾಕಿಂಗ್ ಮಾಡಿ, ಆಹಾರವನ್ನು ಲಘು ಆಹಾರವನ್ನು ತೆಗೆದುಕೊಳ್ಳಿ. ಇದರಿಂದ ನೀವು ಆದಷ್ಟು ಈ ಸಕ್ಕರೆ ಕಾಯಿಲೆನ ತಡೆಗಟ್ಟಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀವಿ ವೀಕ್ಷಕರೇ. ಇದು ಕಾಯಿಲೆ ಅಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನೋಡಿ, ಮಧುಮೇಹ ಅಂದರೆ ಡಿಸೀಸ್ ಅಂತಕ್ಕಂಥದ್ದು ಮಾನಸಿಕ ವ್ಯತ್ಯಯ ಆಗಿಬಿಟ್ಟಿದೆ ಎಷ್ಟೋ ಜನ. ಸತ್ಯವಾಗಲೂ ಹೇಳ್ತೀನಿ, ಮಧುಮೇಹ ಕಾಯಿಲೆ ಅಲ್ಲ. ಇಷ್ಟೇ ವೀಕ್ಷಕರೇ, ಇವತ್ತು ನಮ್ಮ ಏನು ಉತ್ಪತ್ತಿ ಆಗುತ್ತಲ್ಲ ನಮ್ಮ ದೇಹದಲ್ಲಿ, ನಾವು ತೊಗೊಂಡಿರೋ ಆಹಾರವನ್ನು ಗ್ಲೂಕೋಸನ್ನು ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡಿ ಲಿವರಲ್ಲಿ ಸ್ಟೋರ್ ಮಾಡ್ತದೆ. ಇದು ಯಾರಿಂದ ಸಾಧ್ಯ? ಪ್ಯಾಂಕ್ರಿಯಾಸ್. ಈ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಅಂತಕ್ಕಂಥ ಇರ್ತದೆ. ಇನ್ಸುಲು ಏನು ಸೆಕ್ರೀಷನ್ ಆಗ್ತದೆ, ಆ ಇನ್ಸುಲಿನ್ನು ಇಟ್ ಕ್ಯಾನ್ ಏಬಲ್ ಟು ಕನ್ವರ್ಟ್ ಗ್ಲೂಕೋಸ್ ಇಂಟು ಗ್ಲೈಕೋಜನ್. ಸಿ, ಈ ಪಿತ್ತಜನಕಾಂಗ, ಪ್ಯಾಂಕ್ರಿಯಾಸ್ ಮೀನ್ಸ್ ಪಿತ್ತಜನಕಾಂಗ, ಪಿತ್ತಜನಕದಿಂದ ಏನು ಪ್ಯಾಂಕ್ರಿಯಾಟಿಕ್ ಸೆಲ್ಸಲ್ಲಿ ಏನು ಆಗುತ್ತೆ, ಇನ್ಸುಲಿನ್ ಸೆಕ್ರೀಷನ್ ಆಗುತ್ತೆ, ಅದು ಎಷ್ಟು ಬೇಕೋ ಅಷ್ಟು ಸೆಕ್ರೀಷನ್ ಆಗದೇ ಇದ್ದ. ಈಗ ನಾವು ತೊಗೊಂಡಿರೋ ಆಹಾರ ಇಷ್ಟು, ಅದಕ್ಕೆ ಪ್ರಪೋರ್ಷನೇಟಾಗಿ ಇನ್ಸುಲಿನ್ ಸೆಕ್ರೀಷನ್ ಆಗಿದ್ದೇ ಆದರೆ ಅಲ್ಲಿ ಹೈಪರ್ ಗ್ಲೈಸೆಮಿಯಾ ಆಗ ಸಾಧ್ಯ ಇಲ್ಲ. ತೊಗೊಂಡಿರೋ ಆಹಾರ ನೀಟಾಗಿ ಅಲ್ಲೇ ಕನ್ವರ್ಷನ್ ಆಗುತ್ತೆ, ಸ್ಟೋರ್ ಆಗ್ತದೆ. ನಾವು ಆ್ಯಕ್ಟಿವಿಟಿ ಮಾಡ್ದಂಗೂ ನಾವು ಅದನ್ನು ಎಷ್ಟು ಆ್ಯಕ್ಟಿವಿಟೀಸ್ ಮಾಡ್ತೀರಿ ಅಷ್ಟು ಕ್ಯಾಲರೀಸ್ ಬರ್ನ್ ಆಗ್ತದೆ, ಯುಟಿಲಿಟಿ ತೊಗೊಳ್ತದೆ. ಆವಾಗ ಹೈಪರ್ ಗ್ಲೈಸೆಮಿಯಾಗ ಪ್ರಶ್ನೆ ಇಲ್ಲ. ಇಲ್ಲಿ ಅರ್ಥ ಏನು ಅಂದರೆ, ನಾವು ತೆಗೆದುಕೊಂಡಿರೋ ಆಹಾರದ ಕ್ಯಾಲೋರೀಸು ಯೂಸ್ ಆಗಬೇಕು, ಯುಟಿಲೈಸ್ ಆಗಬೇಕು, ಬರ್ನ್ ಆಗಬೇಕು. ಅದು ಯಾವಾಗತ್ತೆ? ನಾವು ಎಷ್ಟು ಚಟುವಟಿಕೆಗಳನ್ನು ಮಾಡ್ತೀವಿ, ಅವಾಗ ಚಟುವಟಿಕೆನೇ ಮಾಡದೆ ಹೋದರೆ, ಆಹಾರ ಸಿಕ್ಕಾಪಟ್ಟೆ ಸೇವನೆ ಮಾಡೋದು, ಯಾವುದೇ ರೀತಿ ಚಟುವಟಿಕೆ ಇಲ್ಲದೆ ಇದ್ದಾಗ ಆಟೋಮೆಟಿಕ್ ಏನಾಗ್ತದೆ, ನೀವು ತೊಗೊಂಡಿರೋಂಥ ನ್ಯೂಟ್ರಿಯೆಂಟು, ಪ್ರೋಟೀನ್ ಏನಿದು ಡೈಜೆಸ್ಟ್ ಆಗಿ ಅದು ಕಂಪ್ಲೀಟು ಕ್ಲಿಯರ್ ಆಗಿ ಯುಟಿಲೈಸ್ ಆಗದೆ ಹೋದಾಗ ಶುಗರ್ ಲೆವೆಲ್ ಏನಾಗ್ತದೆ, ರಕ್ತದಲ್ಲಿ ಜಾಸ್ತಿ ಆಗ್ತದೆ. ಅದನ್ನೇ ಹೈಪರ್ ಗ್ಲೈಸೆಮಿಯಾ, ಡಯಾಬಿಟಿಸ್ ಹೇಳ್ತೀವಿ. ಇವತ್ತು ನೀವು ನೋಡಿದಿರಿ, ಸಕ್ಕರೆ ಪಾಕ ಮಾಡಬೇಕಾದ್ರೆ ನೀವು ನಿಧಾನ ಸಕ್ಕರೆ ಮತ್ತು ನೀರು ಹಾಕಿ ಪಾಕ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರು, ಆಮೇಲೆ ಸ್ವಲ್ಪ ಗಟ್ಟಿ, ಆಮೇಲೆ ತುಂಬ ಗಟ್ಟಿಯಾದ ಹಿಂಗೆ ಸಕ್ಕರೆ ಪಾಕ ಹಿಂಗೆ ಗಟ್ಟಿಯಾಗಿ ಬೀಳುತ್ತಲ್ಲ, ಹಾಗೆ ರಕ್ತದ ಪರಿಸ್ಥಿತಿ ಆಗ್ತದೆ. ರಕ್ತ ಇವತ್ತು ಏನು ಹೇಳ್ತೀವಿ ನಾವು, ಹಿಂಗೆ ಮಾತಾಡ್ತಾ ಹೇಳ್ತೀವಿ,
ನೀರಿಗಿಂತ ರಕ್ತನೇ ಹೆಚ್ಚಿಕೊಂಡು ಅವರಿಬ್ಬರು ರಕ್ತ ಸಂಬಂಧಿಕರು ಅಂತ ಮಾತಾಡ್ತೀವಿ, ಹೌದಾ? ಅಂದರೆ ಅರ್ಥ ಮಾಡ್ಕೊಳ್ಳಿ, ಭಾಳ ಪ್ರಾಧಾನ್ಯ ಇದೆ. ಇವತ್ತು ರಕ್ತಕ್ಕೆ ಎಷ್ಟು ವ್ಯಾಲ್ಯೂ ಇದೆ. ಅದೇನಾದ್ರು ಒಂದು ಚೂರು ಯಾವುದಾದ್ರು ದೇಹದ ಒಂದು ಭಾಗಕ್ಕೆ, ಈಗ ಇದು ಈ ಬೆರಳಿಗೆ ರಕ್ತ ಸಂಚಾರ ಆಗದೆ ಹೋದರೆ, ಇಲ್ಲಿಂದ ಇಲ್ಲಿಗೆ ಬೆರಳಿ ರಕ್ತ ಸಿಗದೆ ಇದ್ದಾಗ ಈ ಇಷ್ಟು ಭಾಗ ಕೊಳೆತು ಹೋಗ್ತದೆ. ಅದನ್ನು ನಾವು ಗ್ಯಾಂಗ್ರೀನ್ ಹೇಳ್ತೀವಿ. ಗ್ಯಾಂಗ್ರೀನ್ ಆಯಿತು ಆಮೇಲೆ ಕಟ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ಕಾರಣ ಇಷ್ಟೇ, ಇವತ್ತು ರಕ್ತ ಗಟ್ಟಿಯಾದಾಗ ಸೂಕ್ಷ್ಮಾತಿ ಸೂಕ್ಷ್ಮ ಸ್ರೋತಸ್ಸುಗಳಲ್ಲಿ, ರಕ್ತವಾಹಿನಿಗಳಲ್ಲಿ ರಕ್ತ ಚಲಿಸಲು ಸಾಧ್ಯ ಆಗಲ್ಲ. ಯಾವಾಗ ಎಲ್ಲಿ ರಕ್ತ ಚಲನೆ ಸಾಧ್ಯ ಆಗಲ್ಲ, ಗಟ್ಟಿ ಹೆಪ್ಪುಗಟ್ತದೋ, ಎಲ್ಲಿಂದ ಎಲ್ಲಿ ರಕ್ತ ಚಲನೆ ಆಗಲ್ಲ, ಆಟೋಮೆಟಿಕ್ಕಾಗಿ ರಕ್ತ ಸಿಗದೇ ಇರತಕ್ಕಂಥ ಭಾಗ, ಅದಕ್ಕೆ ಆಕ್ಸಿಜನ್ ಸಿಗಲ್ಲ, ನ್ಯೂಟ್ರಿಯೆಂಟ್ ಸಿಗಲ್ಲ. ಅದಕ್ಕೆ ಬೇಕಾಗಿರೋದು ಆಕ್ಸಿಜನ್ನು ಮತ್ತು ನ್ಯೂಟ್ರಿಯೆಂಟ್ ಸಿಗದೇ ಇದ್ದಾಗ ಆ ಟಿಶ್ಯೂಗಳು ಬೆಳೆಯಲ್ಲ. ಆ ಟಿಶ್ಯೂಗಳು ಬೆಳೆದೇ ಸತ್ತೋಗ್ತದೆ. ಇಟ್ ವಿಲ್ ಡೈ. ದಟ್ ಈಸ್ ನಥಿಂಗ್ ಬಟ್ ಮೈಕ್ರೋಸ್ಕೋಪಿಕ್ ಡೆತ್ ಆ್ಯಂಡ್ ಮ್ಯಾಕ್ರೋಸ್ಕೋಪಿಕ್ ಡೆತ್ ಹೇಳ್ತೀವಿ ನಾವು. ಸೊ ಮ್ಯಾಕ್ರೋಸ್ಕೋಪಿಕ್ ಡೆತ್ ಆಗಲೇ ಇಟ್ ಬಿಕಮ್ ಎ ಗ್ಯಾಂಗ್ರೀನ್. ಒನ್ಸ್ ಇಟ್ ಗೆಟ್ ಗ್ಯಾಂಗ್ರೀನ್, ಇಟ್ ಇಸ್ ನೋ ಅದರ್ ವೇ ಫಾರ್ ಎ ಡಾಕ್ಟರ್ ಟು ಡೂ ದ ಆಂಪ್ಯುಟೇಷನ್, ನಥಿಂಗ್ ಎಲ್ಸ್ ದಟ್. ಪ್ರಿಯ ವೀಕ್ಷಕರೇ, ನಿಮಗೆ ನಾನಿವತ್ತು ಒಂದು ಸಣ್ಣ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಸೋಮಾರಿತನವನ್ನು ಬಿಡಿ, ಹಿತಮಿತವಾದ ಆಹಾರ ಸೇವನೆ ಮಾಡಿ, ಸ್ವಲ್ಪ ಮೈನ ಈ ಚಳಿ ಬಿಟ್ಟು ಓಡಾಡ್ರಿ, ಎಕ್ಸಸೈಸ್ ಮಾಡಿ, ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳಿ. ಆಮೇಲೆ ಅತಿಯಾಗಿ ಹೆವಿ ರಿಚ್ ಪ್ರೋಟೀನ್ ಫುಡ್ ತೊಗೊಳೋದನ್ನು ಬಿಡಿ. ಮತ್ತು ಆಯುರ್ವೇದದಲ್ಲಿ ಈ ನಮ್ಮ ಈ ಡಯಾಬಿಟಿಸ್ಗೆ ಒಳ್ಳೊಳ್ಳೆ ಔಷಧಿ ಹೇಳಿದ್ದಾನೆ. ನಿಶಾ ಆಮಲಕ್ಕಿ ಹೇಳ್ತಾರೆ. ನಿಶಾ ಅಂದರೆ ನೆಲ್ಲಿಕಾಯಿ ಚಟ್ಟು, ಆಮಲಕ್ಕಿ ನಿಶಾ ಅಂದರೆ ಕೊಂಬರ್ಷಣ, ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ ಚೊಟ್ಟು. ಇವತ್ತು 50 ಗ್ರಾಮ್ ಕೊಂಬರ್ಷಣ, 100 ಗ್ರಾಮ್ ನೆಲ್ಲಿಕಾಯಿ ಪುಡಿ ಎರಡೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಡೈಲಿ 2 ಚಮಚ ತೊಗೊಂಡು ಬಿಸಿನೀರು ಕುಡಿದರೆ ತುಂಬ ಹೆಲ್ಪ್ ಆಗ್ತದೆ, ನಿಮಗೆ ಶುಗರ್ ಕಂಟ್ರೋಲ್ ಆಗ್ತದೆ. ಇವತ್ತು ತುಂಬ ಜನ ಹೆಣ್ಮಕ್ಳಿಗೆ ಗೊತ್ತಿದೆ, ಕರಿಬೇವಿನ ಪುಡಿ, ಮೆಂತ್ಯ ಪುಡಿ ಸಮ ಪ್ರಮಾಣದ ಮಿಕ್ಸ್ ಮಾಡಿ ಇಟ್ಕೊಂಡು 2 ಚಮಚ ಮಜ್ಜಿಗೆ ಹಾಕೊಂಡು ಕುಡಿಯೋದನ್ನು ಕೂಡ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ಇನ್ನೂ ನಿಮಗೆ ಗೊತ್ತಿದ್ದಂಗೆ ಇಲ್ಲಿ ತಿಕ್ತ ಕಷಾಯ ರಸ ಪ್ರಧಾನವಾಗಿರೋ ದ್ರವ್ಯವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತಾನೆ. ಯಾಕಂದರೆ ಇದು ಮಧುರ ರಸ ಅತಿಯಾಗಿಂದ ಬರೋದ್ರಿಂದ ಇಲ್ಲಿ ಅದಕ್ಕೆ ವಿರುದ್ಧ ಆಹಾರ, ತಿಕ್ತ ಪ್ರಧಾನ ರಸ. ಈಗ ಹಾಗಲಕಾಯಿ ರಸ ಕುಡಿರಿ ಅಂತ ಹೇಳ್ತಾರೆ, ಬೇವಿನ ಕಷಾಯ ತಗೊಳ್ಳಿ ಹೇಳ್ತಾರೆ. ಆದರೆ ಒಂದು ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ನಾವು ಈ ಎಲ್ಲ ಔಷಧಿಗಳನ್ನು ತಗೊಳೋದ್ರ ಜೊತೆಯಲ್ಲಿ ಆವಾಗ ರಕ್ತದಲ್ಲಿ ಸಕ್ಕರೆ ಅಂಶ ಎಷ್ಟಿದೆ ಅದು ಖಾಲಿ ಹೊಟ್ಟೆಯಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡಿಸಿ ಅದನ್ನು ತಪಾಸಣೆ ಮಾಡಿ. ಅದರಲ್ಲಿ ನಾರ್ಮಲ್ ಎಷ್ಟಿರ್ಬೇಕಪ್ಪ, ಇವಾಗ ಖಾಲಿ ಹೊಟ್ಟೆಲಿ 100 ಇದ್ದರೆ ಸಾಕು. ಇಲ್ಲಿ 120, 130, 140 ಹಿಂದಿನ ದಿವಸ ರಾತ್ರಿ ಅವನು ಚೆನ್ನಾಗಿ ಮಟನು ಚಿಕನ್ನು ಅವು ಇವು ಸ್ವೀಟ್ ತಿಂದರೆ ಆಟೋಮೆಟಿಕ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಜಾಸ್ತಿ ಆಗ್ತದೆ. ದಟ್ ಇಸ್ ನಾಟ್ ಕರೆಕ್ಟ್. ನಾರ್ಮಲ್ ಫುಡ್ ತೊಗೊಂಡಾಗ ಖಾಲಿ ಹೊಟ್ಟೆಲಿ. ಆಮೇಲೆ ಇನ್ನೊಂದು, ಆದಷ್ಟು ಈ ನಾನ್ ವೆಜ್ ತಿನ್ನೋದು ಬಿಟ್ಬಿಡಿ. ಅದರೊಳಗೂ ಇಟ್ ಈಸ್ ವೆರಿ ರಿಚ್. ಏನು ರೆಡ್ ಫ್ಲೆಶ್ ಹೇಳ್ತೀವಿ, ಇದರಿಂದ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ದಯವಿಟ್ಟು ಅದನ್ನು ಕಡಿಮೆ ಮಾಡಿ ಸ್ಟಾಪ್ ಮಾಡಿದರೂ ಒಳ್ಳೆಯದು. ಯಾಕೆಂದರೆ ಆರೋಗ್ಯದ ಹೆಚ್ಚಿನ ಏನೂ ಇಲ್ಲ. ನೀವು ಗಟ್ಟಿ ಇದ್ರೆ ಜಾಗ ಗಟ್ಟಿ, ನೀವೇ ಲಡ್ಡಾದ್ರೆ ಏನ್ರಿ ಮಾಡ್ತೀರ ನೀವು. ಹಾಗಾಗಿ ನೋಡೋಕೆ ಮರ ದಪ್ಪಗಿರುತ್ತೆ, ಒಳಗಡೆ ಟೊಳ್ಳಾಗಿಬಿಟ್ಟಿರುತ್ತೆ, ಗಾಳಿ ಬಂದ ಊದ್ರೋಗ್ಬಿಡುತ್ತೆ. ಆ ಥರ ಆಗಬಾರ್ದು ನಿಮ್ಮ ದೇಹ. ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ದಷ್ಟಪುಷ್ಟರಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಈಗ ನಿಮಗೆ ರಕ್ತದ ಪರೀಕ್ಷೆ ಮಾಡಿದಾಗ ಏನೋ ಒಂದು ಮಾಹಿತಿ ಸಿಗ್ತದೆ, 100 ಒಳಗಿದೆ ಅಂದರೆ ಇಟ್ಸ್ ವೆರಿ ಗುಡ್. ಇಫ್ ಇಟ್ ಈಸ್ ಲಿಟ್ಲ್ ಮೋರ್, ನಾನು ಒಂದೇ ಸಲ ಆ್ಯಂಟಿಡಯಾಬಿಟಿಕ್ ಡ್ರಗ್ ತೊಗೊಳ್ಳಿ ಹೇಳಲ್ಲ. ವಾಕಿಂಗ್ ಮಾಡಿ, ಆಹಾರದಲ್ಲಿ ಕಂಟ್ರೋಲ್ ಮಾಡಿ. ಇಲ್ಲಿರೋದೇ 2. ಡಯಾಬಿಟೀಸ್ ಕ್ಯಾನ್ ಕಂಟ್ರೋಲ್ ಬೈ 2 ಥಿಂಗ್ಸ್. ಒನ್ ಈಸ್ ಫುಡ್, ಅನದರ್ ಒನ್ ಈಸ್ ಎಕ್ಸಸೈಸ್. ಈ ಎರಡನ್ನ ನೀವು ಯಾವಾಗ ನೀವು ಅಳವಡಿಸ್ಕೊತೀರಿ, ಇಂಪ್ಲಿಮೆಂಟ್ ಮಾಡ್ಕೊತೀರಿ, ಅದನ್ನು ನೀವು ತೊಡಗಿಸ್ಕೊತೀರಿ, ಅದನ್ನು ನೀವು ಕಾರ್ಯರೂಪಕ್ಕೆ ತರ್ತೀರಿ, ಕ್ರಿಯಾಶೀಲರಾಗ್ತೀರಿ, ಆಟೋಮೆಟಿಕ್ಕಾಗಿ ಈ ರಕ್ತದ ಇವನ್ ಒತ್ತಡನೂ ಕೂಡ, ಇವನ್ ಏನಿದು ಡಯಾಬಿಟಿಸ್ ಮೆಲೈಟಿಸ್ ಹೇಳ್ತೀವಿ, ಇವರಿಬ್ಬರು ಅಣ್ಣ ತಮ್ಮ ಇದ್ದಂಗೆ ನೋಡಿ. ಯಾರಿಗಾರು ಡಯಾಬಿಟಿಸ್ ಅಂದರೆ ಅತ್ಲಾಗ ನೆಕ್ಸ್ಟ್ ಇತ್ಲಾಗ ಕಪಲ್ ಆಫ್ ಡೇ ಅವನಿಗೆ ರಕ್ತ ಒತ್ತಡ ಬಂದಿರ್ತದೆ. ಇವರೊಂಥರ ಟ್ವಿನ್ ಬ್ರದರ್ ಇದ್ದಂಗೆ. ಈ ರಕ್ತದ ಒತ್ತಡ ಮತ್ತು ಏನು ಸಕ್ಕರೆ ಕಾಯಿಲೆ ಏನಿದೆ, ಒಬ್ಬರಿದ್ದಲ್ಲಿ ಇನ್ನೊಬ್ರು ಇರಲೇಬೇಕು ಅವರು. ಸೊ ಹಾಗಾಗಿ ಆದಷ್ಟು ನಾನು ವೀಕ್ಷಕರಿಗೆ ಮನವಿ ಮಾಡ್ಕೊಂಡು ಇಷ್ಟಪಡ್ತೀನಿ. ನಮ್ಮ ಆಯುರ್ವೇದ ಕಾಲೇಜಿನಲ್ಲಿ, ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಉತ್ತಮವಾದ ಚಿಕಿತ್ಸೆ ಇದೆ. ಇದಕ್ಕೆ ಇಲ್ಲಿ ಮೂಲಭೂತವಾಗಿ ನಮ್ಮಲ್ಲಿ ಫ್ರೀಯಾಗಿ ಉಚಿತವಾಗಿ ಸರ್ಕಾರದಿಂದ ವ್ಯವಸ್ಥೆ ಇದೆ. ಅದಕ್ಕೆ ಒಳ್ಳೆ ಚಿಕಿತ್ಸೆ. ಆಮೇಲೆ ಈ ಡಯಾಬಿಟಿಸ್ ಫುಡ್ ತಗೊಂಡು ಇವೆಲ್ಲ ಆಗ್ತದೆ, ಸಕ್ಕರೆ ಕಾಯಿಲೆ ಜಾಸ್ತಿ ಆದ ಗಾಯ ಆಗುತ್ತೆ, ಆ ಗಾಯ ಒಣಗೋದಿಲ್ಲ ಭಾಳ ದಿನದ ತನಕ.
ಆಯಿತಾ, ಅದು ಸಕ್ಕರೆ ಗೊತ್ತಾಗ್ತದೆ. ಸಕ್ಕರೆ ಕಾಯಿಲೆ ಇದೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ರಾತ್ರಿ 4 ಸಲ ಹೇಳ್ತೀರ ರಿಸರ್ಚಿಗೆ. ದಟ್ ಇಸ್ ಎ ಕ್ಲಿಯರ್ ಕಟ್ ಇಂಡಿಕೇಶನ್ ದಟ್ ಯುವರ್ ಎ ಡಯಾಬಿಟಿಕ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಇದಕ್ಕೆ ತಲೆ ತಿರುಗಂಗೆ ಆಗೋದು, ಸುಸ್ತಾಗೋದು, ಕೈಕಾಲು ಉರಿ ಬರೋದು, ಒಂಥರ ಕಿವಿಯಲ್ಲಿ ಶಬ್ದ ಬರೋದು, ಇದು ರಕ್ತ ಒತ್ತಡದ ಲಕ್ಷಣವಾಗಿರ್ತದೆ. ಇದನ್ನು ನೀವು ನೋಡ್ಕೊಳ್ಳಿ. ಆ ಥರದ್ದು ಏನಾದ್ರು ನಿಮಗೆ ಬಂದಾಗ ವೈದ್ಯರ ಸಲಹೆ ತಗೊಂಡು ಅದನ್ನು ನೀವು ಕಂಡುಕೊಂಡು ಸರಿ ಚಿಕಿತ್ಸೆ ಮಾಡ್ಕೊಳ್ಳಿ. ನಮ್ಮ ಆಯುರ್ವೇದ ಕಾಲೇಜಿಗೆ ಬನ್ನಿ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ ಡಾಕ್ಟರ್. ನಮಸ್ತೆ ಸರ್. ಇಷ್ಟೊತ್ತು ನಮ್ಮೊಂದಿಗೆ ರಕ್ತದೊತ್ತಡ ಮತ್ತು ಮಧುಮೇಹದ ಬಗ್ಗೆ ಜನರಿಗೆ ಎಲ್ಲರಿಗೆ ಮನೆಯಲ್ಲಿ ಏನೆಲ್ಲ ಮಾಡ್ಕೋಬೋದು ಅದರ ಬಗ್ಗೆ ಹೇಳಿ, ಮತ್ತು ಏನು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೋದು ಅದರ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್. ಆರೋಗ್ಯ ಭಾಗ್ಯ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.